ನಮಸ್ಕಾರ ರೀ. ಏನು ಬಿಸಿಲು ಅಂತೀರಿ, ಶಿವರಾತ್ರಿಯಿಂದ ಸುಡು ಸುಡು ಬಿಸಿಲು ಐತಿ. ಇವಾಗ ಹಪ್ಪಳ ಶಾಂಡ್ಗಿ ಕರ್ಗಾಯಿ ಮಾಡ್ಕೊಳಂಥ ಒಂದು ಸೀಸನ್ ಇದು. ನಾವು ಹಪ್ಪಳ ಮಾಡಾಕತ್ತೇವೆ ನೋಡ್ರಿ. ಮುದ್ದೆ ಹಪ್ಪಳ ಏನು ಮಸ್ತಾಗ್ಯಾವ ಅಂತೀರಿ, ಸೂಪರಾಗಿ ಬಂದವು. ಇದು ಒಣಗಿಸಿದ್ದ ಒಣಗಾಕೆ ಹಾಕಿದ್ದು ತೋರಿಸೀನಿ, ಒಣಗಿದ್ದು ತೋರ್ಸಕತ್ತೀನಿ, ಕರದು ತೋರಿಸ್ತೀನಿ. ಈ ಹಪ್ಪಳ ಸಾಯಂಕಾಲ 2 ತಿಂದು ಚಹಾ ಕುಡಿದ್ರೆ ಮಸ್ತ್ ಇರ್ತದೆ ನೋಡ್ರಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತಾವೆ. ಇವನ್ನ ಹೆಂಗೆ ಮಾಡೋದು ಅಂತ ತೋರಿಸ್ತೇನಂತ ನೋಡ್ರಿ. ಇಲ್ಲಿ ಬುರ್ರ ಅಂತ ಉಬ್ಬುತ್ತಾವು, ಒಂದು ಇಟೀಟ ಇರ್ತಾವೆ, ಡಬಲ್ ಆಗ್ತಾವೆ. ಕರೆದ ತಕ್ಷಣ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವೆ. ಯಾರ ಬಂದಾಗ ಪಟ್ನ ಟೀ ಜೊತೆಗೆ, ಮಕ್ಕಳಿಗೆ, ಸಣ್ಣ ಪುಟ್ಟ ಹಸಿವಿಗೆ, ನಮಗೆ ಭಾಳ ಅಂದ್ರೆ ಭಾಳ ಮಸ್ತ್ರಿ ಮಾಡಿಟ್ಕೊಂಡ್ರು ವರ್ಷ ಮಟ, ಯಾಕೆ 2 ವರ್ಷ ಮಟನೂ ಬರ್ತಾವೆ. ನಾವು ಮಾಡಾಕತ್ತೇವಿ, ಹೆಂಗೆ ಮಾಡಿದ್ವಿ ಅಂತ ತೋರಿಸ್ತೇವೆ ಬರ್ರಿ ನಿಮ್ಗೆ. ಇಲ್ಲಿ ನೋಡ್ರಿ, ಒಣಗಿದಂಥ ಹಪ್ಪಳ, ಇಲ್ಲಿ ಕರೆದಂಥ ಹಪ್ಪಳ ತೋರ್ಸಕತ್ತೀನಿ. ಈ ಹಪ್ಪಳ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಹಪ್ಪಳ ಮಾಡೋದಕ್ಕೆ ಇನ್ನೊಂದು ಇದು ಒಂಥರ ಹೊಸ ವಿಧಾನದಾಗ ಮಾಡೇವಿ. ಅಕ್ಕಿ ಒಣವು ನಾವು ಬೀಸಿಲ್ಲ, ಅಕ್ಕಿ ಸ್ವಚ್ಛಾಗಿ ತೊಳೆದು 2 ದಿನ ನೆಳ್ಳಾಗ ಒಣಗಿಸ್ಕೊಂಡು ಹಿಟ್ಟು ಮಾಡೇವಿ ನೋಡ್ರಿ. ಜರಡಿ ಹಿಡಿದು ಇಟ್ಕೊಂಡೇವಿ. ಹಿಂಗೆ ಮಾಡೋದ್ರಿಂದ ಹಗುರಕ್ಕವು ಮತ್ತು ರುಚಿ ಭಾಳ ಆಕ್ಕವು. ಅಲ್ಲಿ ನಿಮಗೆ ತಾಟ್ನೇ ತೋರಿಸಿದೆ. ಟೊಮೆಟೊ ಹಣ್ಣು, ಈರುಳ್ಳಿ, ಕರಿಬೇವು, ಕೊತ್ತಂಬರಿ, ಬೆಳ್ಳುಳ್ಳಿ ಇದನ್ನು ಪೇಸ್ಟ್ ಮಾಡ್ಕೊಂಡೇವಿ ಈಗ ರುಬ್ಬಿ. ಇದನ್ನು ಹಾಕಿ ಹಪ್ಪಳ ಮಾಡಿ ನೋಡ್ರಿ ನೀವು. ಪದೇ ಪದೇ ಅದೇ ಥರ ಮಾಡ್ತೀರಿ. ಈಗ ಹೆಸರು ಇಟ್ಟಿದ್ವಿ ಇಲ್ಲಿ. ಹೆಸರಿಗೆ ರುಬ್ಬಿದಂಥ ಮಸಾಲ ಹಾಕಿಬಿಡೋನು. ಆ ರುಬ್ಬಿದಂಥ ಮಸಾಲಕ್ಕೆ 1-2 ಸ್ಪೂನ್ ಒಣ ಹಿಟ್ಟು ಹಾಕಿ ಕಲಿಸ್ಕೊಂಡಾರ. ಅದನ್ನ ಕೊಟ್ರಿ ಹೊಯ್ಯೋದು ಅಂತಾರೆ ಇದಕ್ಕೆ. ಆ ನಂತರ ಅಕ್ಕಿಯೊಳಗೆ 2 ದಿನ ಸ್ವಚ್ಛಗೆ ತೊಳೆದು ನೆಳ್ಳಾಗ ಒಣಗಿಸ್ಕೊಂಡು ಚಲೋ ಒಣಗಿರ್ಬೇಕು ಅಕ್ಕಿ. ಅದಕ್ಕೆ ಜೀರಿಗೆ, ಕೊತ್ತಂಬರಿ ಕಾಳು ಹಾಕಿ ಹಿಟ್ಟು ಬಿಸೇವಿ, ಜರಡಿ ಹಿಡಿದು ಇಟ್ಕೊಂಡೇವಿ. ಇವಾಗ ನೋಡ್ರಿ, ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಹಣ್ಣು ವಿಶೇಷ ಇದು. ಇದನ್ನು ಹಾಕೋದ್ರಿಂದ ಮಸ್ತ್ ಟೇಸ್ಟ್ ಬರ್ತೈತಿ. ಅದನ್ನ ಪೇಸ್ಟ್ ಮಾಡಿ ಅದ್ರಾಗ 2 ಸ್ಪೂನು, ದೊಡ್ಡ ಸ್ಪೂನ್ಲಿ 2 ಸ್ಪೂನು ಹಿಟ್ಟು ಹಾಕಿ ಕೊಟ್ರಿ ಒಯ್ದು ಈಗ ಹೆಸರಿಟ್ಟು ಅದಕ್ಕೆ ಹಾಕೈತಿ. ಈ ಖಾರ ಪುಡಿನ ಅದ್ರಾಗ ಹಾಕಬೇಕಾಯ್ತು. ಖಾರ ಪುಡಿ ಮರ್ತು ಬಿಟ್ಟಿದ್ವಿ, ಇವಾಗ ಕಲಸಿ ಹಾಕ್ತಾಯಿದ್ದೀವಿ. ಆ ಹೆಸರಿಗೆನ ಈ ಖಾರ ಪುಡಿ ಹಾಕಿಬಿಡೋಣ. ಉಪ್ಪು, ಖಾರ ಪುಡಿ, ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕಿರಿ. ನಾವು ಮೀಡಿಯಮ್ ಆಗಿ ಹಾಕ್ತೀವಿ. ಒಂದು ಸ್ವಲ್ಪ ಕಟ್ಟಗೆ ಖಾರ ಇದ್ರೆ ಹಪ್ಪಳ ರುಚಿ ಆಗ್ತಾವೆ. ಇವಾಗ ನೋಡ್ರಿ, ಈ ಖಾರ ಹಾಕಿ ತಿರುಗಿಬಿಡೋಣ. ಈ ಹೆಸರು ಚಲೋ ಹೊತ್ನಂಗೆ ಹೊಡೆಮಳ್ಳಿ ಕುದಿಬೇಕು. ಕುದಿಯೋ ಹೊತ್ನಾಗ ಹಿಟ್ಟು ಹಾಕ್ಬೇಕು. ಈಗ ಉಪ್ಪು ನೋಡ್ರಿ, ಮುಟ್ಗಿ 1 ಸೇರಿಗೆ 1 ಮುಟ್ಗಿ, 3 ಸೇರು ಹಿಟ್ಟೈತಿ 3 ಮುಟ್ಗಿ. ಹಿಂಗೆ ಒಳಗೆ ಮುಟ್ಗಿ ತೆಗೆದಲ್ಲ, ಕೈ ಮುಚ್ಚಬೇಕು. ಒಳಗೆ ಎಷ್ಟಿರ್ತೈತಿ ಅಷ್ಟು 3 ಮುಟ್ಗಿ ಹಾಕೈತಿ. 3 ಸೇರಿಗೆ 3 ಸೇರು ಹಿಟ್ಟೈತಿ. 3 ಸೇರಿನ ಹಪ್ಪಳನ ನಾವು ನಮ್ಮ ಫ್ರೆಂಡ್ ಕೂಡಿ ಮಾಡಾಕತ್ತೀವಿ. ಒಬ್ಬರಿಗೆ ಆಗೋದಿಲ್ಲಿದು ನೋಡ್ರಿ. ಇದು ಕುದಿ ಹತ್ತಬೇಕು. ಕುದಿ ಹತ್ತದಾಗ ಈ ಥರ ಒಬ್ರು ಹಿಟ್ಟು ಹಾಕಬೇಕು, ಒಬ್ಬರು ತಿರುಗಿಸ್ಬೇಕು. ಚಲೋ ಹೊತ್ನಂಗೆ ತಿರುಗಿಸ್ಬೇಕು. ಉರಿ ಸಣ್ಣ ಇರಬೇಕು. ಪೂರ್ತಿ ಹಿಟ್ಟಾಗದಾಗಿಂದ ಚಲೋ ಹೊತ್ನಂಗೆ ನಾವು ಇಬ್ಬರು ಹಿಡ್ದೇವಿ ಪಾತ್ರೆನ. ಒಬ್ಬರು ಈ ಥರ ಎಲ್ಲನೂ ಮಿಕ್ಸ್ ಮಾಡಕತ್ತಾರೆ ನೋಡ್ರಿ. ಕೆಳಗಿಂದ ಮೇಲೆ, ಮೇಲಿಂದ ಕೆಳಗೆಲ್ಲನೂ ಗಂಟು ಇರಲಾರ್ದಂಗೆ, ಗಂಟು ಆಗಂಗಿಲ್ಲ, ಅದು ಮ್ಯಾಶ್ ಮಾಡಕತ್ತಾರೆ. ರೆಡಿ ಆಯ್ತು ಹಪ್ಪಳದ ಹಿಟ್ಟು. ಇನ್ನೊಂದು ಮುದ್ದೆ ಹಪ್ಪಳ ಮಾಡ್ಬೇಕಾದ್ರೆ ನಾದೋದು, ಉಳ್ಳಿ ಮಾಡೋದು ಪ್ರಾಬ್ಲಮ ಇಲ್ಲಿ. ಇದೇನು ಪಾತ್ರೆ ಐತಿ, ಇದ್ರಂದನ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ತೊಗೊಂಡು ಉಳ್ಳಿ ಮಾಡಿಕೊಂಡು ಪಟ 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 ಅಂತ ಒಬ್ಬರು ಉಳ್ಳಿ ಮಾಡಿಡ್ತೀವಿ, ಒಬ್ಬರು ಫ್ರೆಶ್ ಮಾಡ್ತೀವಿ. ಆಮೇಲೆ ಈ ಪೇಪರ್ಗೆ ಪ್ಲಾಸ್ಟಿಕ್ ಪೇಪರ್ ತೊಗೊಂಡ್ವಲ್ಲ, ಸ್ಮೂತ್ ಇರಬೇಕವು, ಅಥವಾ ಎಣ್ಣೆ ಪ್ಯಾಕೆಟ್ ಆರು ನಡಿತೈತಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ಕೆಳಗೊಂದು ಮೇಲೊಂದಿಟ್ಟು ಫ್ರೆಶ್ ಮಾಡಬೇಕು. ಆನಂತರ ಒಂದೊಂದು ಹಪ್ಪಳ ಮಾಡಿ ಒಂದೊಂದು ಬಿಸಿಲಿಗೆ ಒಣಾಕಿಲ್ಲ ನಾವು. ಹಂಗೆ ಓಡಾಡಿದ್ರಂತೂ ಸಾಕಾಗಿ ಹೋಗ್ತತಿ. ಒಂದು 50 ಹಪ್ಪಳ ನಾವೀಗ ಈ ಥರ 50 ಹಾಳಿ ಮಾಡ್ಕೊಂಡಿವಿ ನಾವು ನೋಡ್ರಿ. ಹಿಂಗೆ ಫ್ರೆಶ್ ಮಾಡಿಂದ ಮೇಲಿನ ಹಾಳಿ ತಕ್ಕೊಳೋದು, ಹಪ್ಪಳಿದ್ದಂಥ ಹಾಳಿ ಮರಕ್ಕೆ ಹಾಕಿಬಿಡೋದು. ಅದೇ ಥರ ಒಂದ್ರ ಮ್ಯಾಗ ನೋಡ್ರಿಲ್ಲ 50 ಹಪ್ಪಳ ಮರದ ಮೇಲೆ ಹಾಕಿ ಒಂದೇ ಸಲ ಬಿಸಿಲಿಗೆ ಹೋಗಿ ಒಣಗಾಕತ್ತೇನೆ ನಾನೀಗ. ನೋಡ್ರಿ ಇಲ್ಲಿ ಒಂದೊಂದಾಗಿ ಸುಡು ಬಿಸಿಲಿಗೆ ಹಾಕಿಬಿಟ್ರೆ ಸಾಯಂಕಾಲ ಅನ್ಕೊಡೋದನ
ಮುಕ್ಕಾಲು ಭಾಗ ಒಣಗಿ ಬಿಟ್ಟಿರ್ತಾವು. ಇನ್ನೂ 2 ದಿನ ಕಳಕಳ ಅನ್ನಂಗೆ ಒಣಗಿಸಿ ಡಬ್ಬಿ ತುಂಬಿಡ್ಬೇಕು ಇವನ್ನ. ಸೂಪರಾಗಿ ಬಂದವು. ಹಸಿ ಮೆಣಸಿನ್ಕಾಯಿನೂ ಮಾಡೇವಿ, ಖಾರ ಪುಡಿ ಹಾಕಿನೂ ಮಾಡೇವಿ, 2 ಥರ ಹಪ್ಪಳ ಮಾಡೀವಿ. ನಿಮ್ಗೆ ಆಲ್ರೆಡಿ ಕರ್ದು ತೋರ್ಸೇನಿ ಏನು ರುಚಿ ಅಂತೀರಿ ಇವು ಬಾಯಿಯೊಳಗೆ. ಯಾಕಂದ್ರೆ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಟೊಮೆಟೊ ಬಿದ್ದೈತೆ ನೋಡಿರಿ. ಟೊಮೆಟೊ ಒಂದು 4 ಜವಾರಿ ಟೊಮೆಟೊ ಹಾಕೇವಿ. ನಾಟಿ ಟೊಮೆಟೊ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಒಂದು ಸಲ ಈ ಹೊಸ ವಿಧಾನದಾಗ ಟ್ರೈ ಮಾಡಿರಿ, ಇದೇ ಥರ ಮಾಡ್ಕೊತೀರಿ. ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ, ಹೊಸಬ್ರು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ನೋಡಿರಿ. ಇದನ್ನು ಮುದ್ದಿನ ನಾದಕ್ಕಷ್ಟಿಲ್ಲ, ಉಳ್ಳಿ ಮಾಡೋಕ್ಕಷ್ಟಿಲ್ಲ. ಅದನ್ನು ಬೇಯಿಸ್ಕೊಂಬಿಟ್ರೆ ಮುಗಿದು ಹೋತು ನೋಡಿರಿ. ಹಿಟ್ಟು ಕೂಡಿಸಿಂದ 5 ನಿಮಿಷ ಬಾಯಿ ಮುಚ್ಚಿ ಮತ್ತೆ ಗ್ಯಾಸ್ ಮ್ಯಾಗ ಇಟ್ಟು ಬೇಯಿಸ್ಕೊಂಡು ಕೆಳಗೆ ಇಳ್ಕೊಂಬಿಟ್ರೆ ಮುಗೀತು ನೋಡಿರಿ. ಹಪ್ಪಳ ರೆಡಿ ಆಗ್ತಾವೆ. 3 ಸೇರಿನಂಗೆ 2 ಸಲ ಹಸಿ ಮೆಣಸಿನ್ಕಾಯಿ ಹಾಕಿ ಒಮ್ಮೆ, ಖಾರ ಪುಡಿ ಹಾಕಿ 1 ಸಲ ಮಾಡೀವಿ. ವರ್ಷ ಮಠ ಇಟ್ಟರು ಏನೂ ಆಗಲ್ಲ ನೋಡಿರಿ, ಅಷ್ಟು ಚೆನ್ನಾಗಿ ಹಪ್ಪಳಾಗ್ಯಾವು ನೋಡಿರಿ. ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡೀನಿ ಈ ವಿಧಾನದಾಗ. ಪದೇ ಪದೇ ಇದೇ ವಿಧಾನದಾಗ ಮಾಡ್ಕೊತೀರಿ. ಒಂದು ಸಲ ಟ್ರೈ ಮಾಡಿದ್ರಿ ಅಂದ್ರೆ, ಮಾಡಿ ತಿಂದ್ರಿ ಅಂದ್ರೆ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ, ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತಾನೆ. ಮರೀದೇ ಹಪ್ಪಳ ಮಾಡ್ಕೊರಿ. ನಮಸ್ಕಾರ.